ಇನ್ನು ಶಾಸಕರೇನು ಹುಣಸೆ ಬೀಜನ ಖರೀದಿ ಮಾಡೋದಕ್ಕ ಹೇಗಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 85 ಶಾಸಕರನ್ನ ಖರೀದಿಸಲು ಹುಣಸೆ ಬೀಜನ ಖರೀದಿ ಮಾಡಲಿಕ್ಕೆ ಆಪರೇಷನ್ ಕಮಲ ಅನ್ನೋದು ಅಸಾಧ್ಯದ ಮಾತು. 10 ರಿಂದ 15 ಶಾಸಕರು ಕಾಂಗ್ರೆಸ್ ಕದ ತಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನ ಶಾಸಕರು ಬರಲಿಕ್ಕೆ ರೆಡಿಯಾಗಿದ್ದಾರೆ. ಕಾಶಪ್ಪನವರ್ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ನೀಡಿದ್ರು. ಶಾಸಕರೇನು ಹುಣಸೆ ಬೀಜನ ಖರೀದಿ ಮಾಡಲಿಕ್ಕೆ ಹೇಗಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, 85 ಶಾಸಕರನ್ನ ಖರೀದಿಸಲು ಹುಣಸೆ ಬೀಜನ ಅವರು ಆಪರೇಷನ್ ಕಮಲ ಅನ್ನೋದು ಅಸಾಧ್ಯದ ಮಾತು. ಏನೋ ಮಾಡ್ತಿದ್ದಾರೆ ಅಂದ್ರೆ ಅಸಾಧ್ಯ ಅದು. ಯಾಕೆಂದ್ರೆ ಅವರ ಶಾಸಕರೇ 10 ರಿಂದ 15 ಶಾಸಕರೇ ಕಾಂಗ್ರೆಸ್ ಕದಾ ತಡ್ತಾ ಇದ್ದಾರೆ. ಬಂದ್ಬಿಡ್ತೀವಿ ಬಾಗ್ಲು ತೆಗೀರಿ, ಬಂದ್ಬಿಡ್ತೀವಿ ಬಾಗ್ಲು ತೆಗೀರಿ ಅಂತ. ಅದು ಏನು ಒಂದೆರಡಲ್ಲ, 10 ರಿಂದ 15 ಶಾಸಕರದ್ದು. ಬಿಜೆಪಿ ಜೆಡಿಎಸ್ನ ಶಾಸಕರು ಬರ್ಲಿಕ್ಕೆ ರೆಡಿಯಾಗಿದ್ದಾರೆ. ನಾವು ಕದ ತೆಗಿತಾ ಇಲ್ಲ ಆದ್ರೆ ಅಷ್ಟೇ, ಅವರೇ ಬರ್ಲಿಕ್ಕೆ ರೆಡಿಯಾಗಿದ್ದಾರೆ, ಕದ ತಡ್ತಾ ಇದ್ದಾರೆ ಅಂತ ಮಾತಾಡಿದ್ದಾರೆ ಎಂಬಿಪಿ. ಕಾಶಪ್ಪನವರವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿದ್ರು. ಶಾಸಕರೇನು ನಮ್ಮ ಕಡೆ ಅಂತಾರಲ್ಲ, ಹುಣಸೆ ಬೀಜ ಹುಣಸಿಕಪ್ಪ ಅಂತೀವಿ ಏನಂತ ನಾವು ಹುಣಸಿಕ, ನಮ್ಮಲ್ಲಿ ಭಾಷೆದ ಹುಣಸಿಕಪ್ಪ ಅಂತೀವಿ. ಹುಣಸಿಕಪ್ಪ ತಿಳ್ಕೊಂಡಿದಾರ. ಎಷ್ಟಿದೆ 130, ಈಗ 140 ಆಗ್ತೀವಿ. ಏನೋ ಹೆಂಗೆ ನೋಡಿದ್ರೆ ಹೆಚ್ಚಿಗೆ ಆಗ್ತೀವಿ. ಒಂದ್ 2-3 ಗೊತ್ತಿದೆ ನಿಮ್ಗೆಲ್ಲ. 140 ಜನ ಶಾಸಕರ 2/3 ಎಷ್ಟ್ರಿ? 85 ಹೌದಲ್ಲ? 85 ಜನ ಶಾಸಕ ಸಿಗ್ತಾರೆ. ಹುಣಸಿಕಪ್ಪ ಅವ್ರ ಶಾಸಕರು. ನಮ್ಮ ಹುಣಸಿ ಬೀಜ ನಿಮ್ಮ ಕಡೆ ಇರ್ತಾರೆ. ಕಪ್ಪ ನಾವಂತಿರಲ್ಲ, ನಾವು ಅಂತಂತೀವಿ. ಹೀಗಾಗಿ ಅಷ್ಟು ಜನ ಏನಪ್ಪ ಹೊಸಲ ಒಂದು 15 ಜನ ಇತ್ತು ಅವಾಗ ಏನೋ ಒಂದ್ಸಲ ಇದು ಮಾಡಿ ಸಾಧನೆ ಮಾಡಿದ್ರು. 85 ಜನ ಮಾಡಕ್ಕೆ ಯಾರಿಂದೂ ಕೂಡ ಸಾಧ್ಯ ಇಲ್ಲ. ನೋಡಿ, ಇದೆಲ್ಲ ಹೂವಪ್ಪು ನಡೀತದೆ. ಅರ್ಧ ಮಾಧ್ಯಮದವ್ರು ನಿಮ್ದೇ ಇರ್ತದೆ. ವಿಜಯಾನಂದ ಕಾಶಪ್ಪನವ್ರು ಏನು ಯಾವ ರೀತಿ ಹೇಳಿದ್ರೆ ಅವ್ರು ಕೇಳ್ಬಿಡಿ ನೀವು. ವಿಜಯಾನಂದ ಹೇಳಿರ್ಬೋದು, ಅವರೆಲ್ಲ ಪ್ರಯತ್ನ ಮಾಡ್ತಿರ್ಬೋದು, ಯಾರೋ ಮಾತಾಡ್ತಿರ್ಬೋದು. ಆದ್ರೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ಬೇಕು. ಅವರೇ ವಿಜಯಾನಂದ ಕಾಶಪ್ಪನವ್ರು ಸುಳ್ಳು ಹೇಳ್ತಾರೆ. ಆದ್ರೆ ಇಷ್ಟೇ, ಅದು ಆಪರೇಷನ್ ಕಮಲ ಅಸಾಧ್ಯದ ಮಾತು. ಅಷ್ಟೇ ಅಲ್ಲ, ಬಿಜೆಪಿನ ಹಿಂದೆನೂ ಹೇಳಿದ್ದೀನಿ, ಬಿಜೆಪಿಯ ಮತ್ತು ಜೆಡಿಎಸ್ ನ ಬಹಳಷ್ಟು ಶಾಸಕರು ಕಾಂಗ್ರೆಸ್ ಕದ ಬಡಿತಾ ಇದ್ದಾರೆ. 15 ಜನ ನಮ್ ಕಡೆ ಬರ್ತಾ ಇದಾರ. ಇಂಥವ್ರಿಗೆ ಆಪರೇಷನ್ ಕಮಲ ಮಾತಾಡ್ತಾ ಇದ್ರಿ ನೀವು.